ನಮಸ್ಕಾರ. ಕರ್ನಾಟಕ ಇಂದಿನಾಗೆ ಸ್ವಾಗತ. ನಾನು ಲತಾ ಧರ್ಮರಾಜ್. ಈಗ ಹೆಡ್ಲೈನ್ಸ್. ನೈಸ್ ಯೋಜನೆ ಸರ್ಕಾರದ ವಶಕ್ಕೆ ಪಡೆಯಲು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಆಗ್ರಹ. ಮುಖ್ಯಮಂತ್ರಿಗೆ 7 ಪುಟಗಳ ಪತ್ರ. ಅನಧಿಕೃತ ಟೋಲ್ ಸಂಗ್ರಹಕ್ಕೆ ತಡೆ ನೀಡುವಂತೆ ಒತ್ತಾಯ. ಹನೂರು ಎನ್ಕೌಂಟರ್ ಪ್ರಕರಣ ನ್ಯಾಯಾಂಗ ತನಿಖೆಗೆ ಆಗ್ರಹ. ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಒತ್ತಾಯ. ಪ್ರಾಥಮಿಕ ಶಾಲಾ ಶಿಕ್ಷಕರ ಅಭಿನಂದನಾ ಸಮಾರಂಭ ಯಶಸ್ವಿ. ಶಿಕ್ಷಕರ ಕಷ್ಟ ಸುಖಗಳಲ್ಲಿ ಸಂಘವು ಒಗ್ಗಟ್ಟಾಗಿ ನಿಂತರೆ ಖಂಡಿತ ಯಶಸ್ಸು. ಶಾಸಕ ಸ್ವರೂಪ್ ಪ್ರಕಾಶ್ ಅಭಿಮತ. ಬೆಂಗಳೂರು ಮೈಸೂರು ಇನ್ಫ್ರಾಸ್ಟ್ರಕ್ಚರ್ ಕಾರಿಡಾರ್ ಯೋಜನೆ ಅಕ್ರಮಗಳ ಬಗ್ಗೆ ರಾಜ್ಯ ಹೈಕೋರ್ಟ್ ಕಟುವಾದ ಅಭಿಪ್ರಾಯ ದಾಖಲಿಸಿರುವ ಬೆನ್ನಲ್ಲೇ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ 7 ಪುಟಗಳ ಸುದೀರ್ಘ ಪತ್ರ ಬರೆದಿದ್ದಾರೆ. ಇಡೀ ನೈಸ್ ಯೋಜನೆಯನ್ನು ರಾಜ್ಯ ಸರ್ಕಾರ ಕೂಡಲೇ ಸ್ವಾಧೀನಪಡಿಸಿಕೊಳ್ಳಬೇಕು ಹಾಗೂ ಅನಧಿಕೃತ ಟೋಲ್ ಸಂಗ್ರಹಕ್ಕೆ ತಡೆ ಹಾಕಬೇಕು. ರಾಜ್ಯ ಸರ್ಕಾರದ ಅಧಿಕೃತ ಅಧಿಸೂಚನೆ ಇಲ್ಲದೆ ನೈಸ್ ಸಂಸ್ಥೆಯು ಅನಧಿಕೃತವಾಗಿ ಟೋಲ್ ದರಗಳನ್ನು ಹೆಚ್ಚಿಸುತ್ತಾ ಸಾಗಿದ್ದು ತಕ್ಷಣವೇ ಟೋಲ್ ಸಂಗ್ರಹಣೆಯನ್ನು ನಿಷೇಧಿಸಬೇಕು. ಹೈಕೋರ್ಟ್ ಹಾಗೂ ಸುಪ್ರೀಂ ಕೋರ್ಟ್ ತೀರ್ಪುಗಳು ಮತ್ತು ಸದನ ಸಮಿತಿ ಹಾಗೂ ಸಂಪುಟ ಉಪಸಮಿತಿಯ ಶಿಫಾರಸುಗಳ ಅನ್ವಯ ಶಾಸನವೊಂದನ್ನು ರಚಿಸಿ ನೈಸ್ ಯೋಜನೆಯನ್ನು ಸರ್ಕಾರವೇ ಸ್ವಾಧೀನಪಡಿಸಿಕೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ. ಸಹಕಾರಿ ಕ್ಷೇತ್ರದಲ್ಲಿ ಅವರೇನು ಇವತ್ತು ಒಂದು ಉತ್ತಮವಾದಂಥ ಒಂದು ರೈತರಿಗೆ ಉಪಯುಕ್ತ ಆಗ್ತಕ್ಕಂಥ ಒಂದು ಮಳಿಗೆಗಳನ್ನು ಖರೀದಿ ಕೇಂದ್ರಗಳನ್ನು ಪ್ರಾರಂಭ ಮಾಡ್ತಕ್ಕಂಥದ್ದೇನಿದೆ, ಒಂದು ವಿಶೇಷವಾಗಿ ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಒಂದು ಸೊಸೈಟಿಯನ್ನು ಮಾಡ್ಕೊಳ್ಳೋದ್ರ ಮುಖಾಂತರ ರೈತರು ಅದರಲ್ಲಿ ಪಾಲ್ಗೊಂಡು ಬಳಕೆ ಮಾಡ್ಕೊಳ್ತಕ್ಕಂಥದ್ದಕ್ಕೆ ಒಂದು ಉತ್ತಮವಾದಂಥ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಇವತ್ತು ನಾನು ಗುಳೇದಗುಡ್ಡಕ್ಕೆ ಭೇಟಿ ಕೊಡ್ತಾ ಇದ್ದೇನೆ. ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಭಾಗದಲ್ಲಿ ನೇಕಾರರು ದೊಡ್ಡ ಸಂಖ್ಯೆಯಲ್ಲಿ ಇದ್ದಾರೆ. ಅವರ ಒಂದು ಕಷ್ಟಗಳೇನು ಅಂತಕ್ಕಂಥದ್ದು ಬಹುಶಃ ನಮ್ಮ ಹನುಮಂತಪ್ಪನವರು ಮೊದಲಿಂದಲೂ ಗಮನಿಸ್ಕೊಂಡು ಬಂದಿದ್ದಾರೆ. ಅವರ ಕಷ್ಟಗಳಲ್ಲಿ ಭಾಗಿಯಾಗಿದ್ದಾರೆ. ಹಲವಾರು ಸಂದರ್ಭದಲ್ಲಿ ಪರ ಇವತ್ತು ಆ ಹಿನ್ನೆಲೆಯಲ್ಲಿ ನಾನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೇನೆ. ಈ ಸರ್ಕಾರಕ್ಕೆ ಜನಗಳ ಸಮಸ್ಯೆಗಳ ಬಗ್ಗೆ ಚಿಂತೆ ಇಲ್ಲ. ನಿನ್ನೆ ದಿನ ನಮ್ಮ ಮುಖ್ಯಮಂತ್ರಿಗಳ ಅರಣ್ಯ ಇಲಾಖೆಯ ಬೇಜವಾಬ್ದಾರಿಯಿಂದ ಹನೂರು ಎನ್ಕೌಂಟರ್ ನಡೆದಿದೆ ಎಂದು ಮಾಜಿ ಮುಖ್ಯಮಂತ್ರಿ ಹಾಗೂ ಸಂಸದ ಬಸವರಾಜ ಬೊಮ್ಮಾಯಿ ತೀವ್ರವಾಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಅರಣ್ಯದೊಳಗೆ ಏನೇನು ನಡೆಯುತ್ತದೆ ಎಂಬುದು ಅರಣ್ಯ ಇಲಾಖೆಗೆ ಸಂಪೂರ್ಣವಾಗಿ ತಿಳಿದಿರುತ್ತದೆ. ಹೀಗಿದ್ದರೂ 3 ಜನರನ್ನು ಅರಣ್ಯ ಸಿಬ್ಬಂದಿ ಗುಂಡಿಟ್ಟು ಹತ್ಯೆ ಮಾಡಿರುವುದು ಗಂಭೀರ ವಿಚಾರ. ಸಿಬ್ಬಂದಿ ನೀಡಿರುವ ಕಾರಣಗಳು ನೈಜವಾಗಿಲ್ಲ ಎಂದೆನಿಸುತ್ತಿದ್ದು, ಈ ಕುರಿತು ಸಂಪೂರ್ಣ ಸ್ವತಂತ್ರ ತನಿಖೆ ಹಾಗೂ ನ್ಯಾಯಾಂಗ ತನಿಖೆಗೆ ಆದೇಶಿಸಬೇಕು. ಸ್ಥಳೀಯರಿಗೆ ಎಲ್ಲ ಮಾಹಿತಿ ಇದ್ದು ತಪ್ಪಿತಸ್ಥ ಅರಣ್ಯಾಧಿಕಾರಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು. ಇದು ಒಂದು ರೀತಿಯಲ್ಲಿ ಕೋಲ್ಡ್ ಬ್ಲಡೆಡ್ ಮರ್ಡರ್ ಆಗಿದೆ ಎಂದು ಆರೋಪಿಸಿದ ಅವರು, ಸರ್ಕಾರ ಕೂಡಲೇ ಎಚ್ಚೆತ್ತುಕೊಳ್ಳಬೇಕು ಎಂದಿದ್ದಾರೆ. ಅತ್ಯಂತ ಬೇಜವಾಬ್ದಾರಿಯಾಗಿ ಅರಣ್ಯ ಇಲಾಖೆ ನಡ್ಕೊಂಡು ಅರಣ್ಯದ ಸುತ್ತಿರುವಂಥ ಜನರು ಮತ್ತು ಅರಣ್ಯಕ್ಕೆ ಒಂದು ನಿಕಟವಾಗಿರುವಂಥ ಸಂಬಂಧ ಇರ್ತದೆ. ಅದು ಅರಣ್ಯ ಇಲಾಖೆಗೂ ಕೂಡ ಗೊತ್ತಿರ್ತದೆ. ಬಹುತೇಕವಾಗಿ ಅಲ್ಲಿರೋ ಗಾರ್ಡ್ಸ್ಗೆ ಮತ್ತು ಲೋವರ್ ಲೆವೆಲ್ ಅರಣ್ಯ ಅಧಿಕಾರಿಗಳಿಗೆ ಊಹಿಸುವಂತೂ ಕೂಡ ಗೊತ್ತಿರ್ತದೆ. ಹೀಗೆಲ್ಲ ಇರುವಾಗ ಆ 3 ಜನರನ್ನ ನೇರವಾಗಿ ಶಾರ್ಟ್ ಡಿಸ್ಟೆನ್ಸಲ್ಲಿ ಶೂಟ್ ಮಾಡಿದ್ದಾರೆ. ಅದು ಖಂಡಿತವಾಗೂ ಅವರು ಹೇಳುವಂಥ ಕಾರಣ ಅದು ನಿಜ ಅಲ್ಲ ಅಂತ ಭಾಳ ಸ್ಪಷ್ಟ ಆಗ್ತದೆ. ತನಿಖೆ ಆಗಲೇಬೇಕು. ಮತ್ತು ತನಿಖೆ ಲೋವರ್ ಲೆವೆಲ್ದಲ್ಲಿ ಆದರೆ ಆಗೋದಿಲ್ಲ. ಇದಕ್ಕೆ ಇಂಡಿಪೆಂಡೆಂಟ್ ತನಿಖೆ ಆಗಬೇಕು. ಮೃತ ಕುಟುಂಬದವರು ನ್ಯಾಯಕ್ಕಾಗಿ ಪ್ರತಿಭಟನೆ ಮಾಡ್ತಾಯಿದ್ದಾರೆ, ಹೋರಾಟ ಮಾಡ್ತಾಯಿದ್ದಾರೆ. ನೂರಿನಲ್ಲಿ ಸ್ಥಳೀಯರು ಪ್ರತಿಭಟನೆ ಮಾಡ್ತಾರೆ. ಹೌದು, ಖಂಡಿತವಾಗೂ. ಯಾಕಂದರೆ ಸ್ಥಳೀಯರಿಗೆಲ್ಲ ಗೊತ್ತಿದೆ, ಮಾಹಿತಿ ಇದೆ. ನಗರದ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಜಿಲ್ಲಾ ಘಟಕದ ವತಿಯಿಂದ ಪ್ರಾಥಮಿಕ ಶಾಲಾ ಶಿಕ್ಷಕರ ಅಭಿನಂದನಾ ಸಮಾರಂಭ ಹಾಗೂ ನಿವೃತ್ತ ಶಿಕ್ಷಕರಿಗೆ ಬೀಳ್ಕೊಡುಗೆ ಸಮಾರಂಭವು ಅತ್ಯಂತ ಯಶಸ್ವಿಯಾಗಿ ನೆರವೇರಿತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶಾಸಕ ಸ್ವರೂಪ್ ಪ್ರಕಾಶ್ ಮಾತನಾಡಿ, ಶಿಕ್ಷಕರು ಎಷ್ಟೇ ಕಷ್ಟ ಸುಖಗಳು ಹಾಗೂ ವೈಯಕ್ತಿಕ ಸಮಸ್ಯೆಗಳಿದ್ದರೂ ಸರ್ಕಾರದ ಪ್ರತಿಯೊಂದು ಜವಾಬ್ದಾರಿಯನ್ನು ಅತ್ಯಂತ ಪ್ರಾಮಾಣಿಕತೆಯಿಂದ ನಿರ್ವಹಿಸುತ್ತಿದ್ದಾರೆ ಎಂದು ಪ್ರಶಂಸಿಸಿದರು. ಶಿಕ್ಷಕರು ಹಾಗೂ ಪಿಂಚಣಿ ಸೇರಿದಂತೆ ಎಲ್ಲಾ ಕಷ್ಟ ಸುಖಗಳಲ್ಲಿ ಸಂಘವು ಒಗ್ಗಟ್ಟಾಗಿ ನಿಂತರೆ ಮುಂದಿನ ದಿನಗಳಲ್ಲಿ ಖಂಡಿತ ಯಶಸ್ಸು ಸಿಗಲಿದೆ ಎಂದು ಹೇಳಿದರು. ಸರ್ಕಾರಿ ಕಾರಣದ ಶಿಕ್ಷಕರು, ಅದು SIR ಆಗಿರ್ಬೋದು ಅಥವಾ ಜಾತಿ ಜನಗಣತಿ ಆಗಿರ್ಬೋದು, ಪ್ರತಿಯೊಂದು ಬಂದಾಗ ಶಿಕ್ಷಕರಿಗೆ ಮಾತ್ರ ಸರ್ಕಾರ ನೇರವಾಗಿ
ಕಣ್ಬೀಳದ ಶಿಕ್ಷಕರಿಗೆ. ಅವರು ಮನೆಯಲ್ಲಿ ಏನೇ ಕಷ್ಟ ಸುಖಗಳಿದ್ರೂ ಕೂಡ ಮನೆಯಲ್ಲಿ ತಂದೆ ತಾಯಿರದ್ದು ವಯಸ್ಸಾದ ತಂದೆ ತಾಯಂದಿರ್ಬೋದು ಅಥವಾ ಏನೇ ಮಕ್ಕಳನ್ನ ಅಥವಾ ತಮಗೆ ಒಂದು ಆರೋಗ್ಯದ ಸಮಸ್ಯೆ ಇದ್ರೂ ಕೂಡ ಸರ್ಕಾರ ಯಾವುದೂ ಕೂಡ ನೋಡಲ್ಲ. ತಾವು ಕಡ್ಡಾಯವಾಗಿ ಬರಲೇಬೇಕು, ಕೆಲಸ ಮಾಡಲೇಬೇಕು ಅಂತ ಹೊರನ ಹೊರ್ತಾರೆ. ನಾವು ಕೂಡ ಹಲವಾರು ಬಾರಿ ಮೇಲ್ಮಟ್ಟಕ್ಕೆ ಎಲ್ಲ ಅಧಿಕಾರಿಗಳ ಹತ್ರ ಮಾತಾಡಿದ್ರು ಕೂಡ ಇಲ್ಲ, ಅದು ಕಂಪಲ್ಸರಿ ಮಾಡಲೇಬೇಕು ಅಂತ ಹೇಳ್ತಾರೆ. ಆದರೂ ಕೂಡ ಭಾಳ ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಶಾಲೆಯಲ್ಲಿ ಶಿಕ್ಷಣವನ್ನು ಹೇಳ್ಕೊಡೋದಲ್ಲೇ ತಾವು ಹೊರಗಡೆನೂ ಕೂಡ ಸರ್ಕಾರದ ಏನೇ ಕೆಲಸ ಇದ್ರೂ ಕೂಡ ಪ್ರಾಮಾಣಿಕವಾಗಿ ಕೆಲಸನ ಮಾಡ್ತಾಯಿದ್ದೀರಿ. ಇದೊಂದು ಸಂದರ್ಭದಲ್ಲಿ ತಮಗೆಲ್ಲರೂ ಕೂಡ ನಾನು ಈ ಸಂದರ್ಭದಲ್ಲಿ ಭಗವಂತ ತಮಗೆಲ್ಲರೂ ಒಳ್ಳೇದು ಮಾಡಲಿ. ಮತ್ತು ಏನೋ ಈ ಒಂದು ಸಂಘ ಇದೆ, ಎಲ್ಲ ಕಷ್ಟ ಸುಖಗಳು ಭಾಗಿಯಾಗಿ ಕೃಷ್ಣಮೂರ್ತಿಯವರ ನೇತೃತ್ವದಲ್ಲಿ ಏನೋ ಒಂದು ಶಿಕ್ಷಕರದೇ ಕಷ್ಟ ಸುಖಗಳಿರ್ಬೋದು ಅಥವಾ ಏನೋ ಒಂದು ಪೆನ್ಷನ್ ವಿಚಾರದಲ್ಲಿ ಎಲ್ಲ ವಿಚಾರದಲ್ಲೂ ಕೂಡ ಒಂದು ಸಂಘ ತಾವೆಲ್ಲ ಬಲವಾಗಿ ಒಗ್ಗಟ್ಟಾಗಿ ನಿಂತರೆ ಖಂಡಿತವಾಗ್ಲೂ ನಾವು ಮುಂದಿನ ದಿನಗಳಲ್ಲಿ ಯಶಸ್ಸನ್ನು ಕಾಣ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ವೈಯಕ್ತಿಕವಾಗಿ ನನ್ನ ಮನೆಯಲ್ಲೂ ಕೂಡ ಒಂದು ಸಮಾರಂಭ ಇದೆ. ಹಾಗಾಗಿ ನಾನು ತುರ್ತಾಗಿ ಹೊರಡಬೇಕಾಗಿರೋದು. ಸಮಾರಂಭದಲ್ಲಿ ರಾಜ್ಯ ಸಂಘದ ಅಧ್ಯಕ್ಷರಾದ ಚಂದ್ರಶೇಖರ್ ನುಗ್ಲಿ, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಚೇತನ್ ಎಚ್ಎಸ್, ಜಿಲ್ಲಾಧ್ಯಕ್ಷ ಕೃಷ್ಣಮೂರ್ತಿ ಹಾಗೂ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಕೃಷ್ಣೇಗೌಡ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಸನ ಹಾಗೂ ಕಲಾವಿದ ಕೃಷ್ಣಾಚಾರಿ ಅವರ ಏಕವ್ಯಕ್ತಿ ಚಿತ್ರಕಲಾ ಪ್ರದರ್ಶನ ಉದ್ಘಾಟನಾ ಸಮಾರಂಭವು ಅತ್ಯಂತ ಯಶಸ್ವಿಯಾಗಿ ಜರುಗಿತು. ಇನ್ನು ಕಾರ್ಯಕ್ರಮ ಉದ್ದೇಶಿಸಿ ನಿವೃತ್ತ ಪ್ರಾಚಾರ್ಯರಾದ ಆರ್.ಸಿ. ಕಾರದಕಟ್ಟಿ ಮಾತನಾಡಿ, ಹಾಸನದಲ್ಲಿ ಕನ್ನಡ ಮತ್ತು ಕರ್ನಾಟಕ ಸಂಸ್ಕೃತಿ ಇಲಾಖೆಯ ಸಹಯೋಗದೊಂದಿಗೆ ಈ ಚಿತ್ರಕಲಾ ಪ್ರದರ್ಶನ ಮಾಡುತ್ತಿದ್ದಾರೆ. ಅವರು ಯಾವ ಒಂದು ಕಲಾಕೃತಿಗೂ ಶೀರ್ಷಿಕೆ ನೀಡಿಲ್ಲ. ನಾವು ಕಲಾರಾಧಕರ ಕಲಾಪ್ರಿಯರಾಗಿ ನಾವು ವೀಕ್ಷಣೆ ಮಾಡಿ ನೋಡುತ್ತಿದ್ದರೆ ಒಂದೊಂದು ಬಗೆಯ ಶೀರ್ಷಿಕೆ, ಒಂದೊಂದು ಬಗೆಯ ಸೌಂದರ್ಯ, ಒಂದೊಂದು ಬಗೆಯ ಸಂತೋಷ ನಮಗೆ ಆ ಕಲಾಕೃತಿಗಳ ಮೂಲಕ ದೊರೆಯುತ್ತದೆ. ಅಮೂರ್ತಾಕಾರದ ಚಿತ್ರಕಲೆ ಆಗಲಿ, ಪ್ರಿಂಟ್ ಮೇಕಿಂಗ್ ಚಿತ್ರಕಲೆ ಆಗಲಿ, ವಿಶೇಷವಾಗಿ ಇಲ್ಲಿ ಲಲಿತಕಲಾ ಅಕಾಡೆಮಿ ಅವಾರ್ಡ್ ಆಗಿರತಕ್ಕಂತಹ ಒಂದು ವಿಶೇಷವಾದ ಕಲಾಕೃತಿಯನ್ನ ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ನೋಡೋದಕ್ಕೆ ಅದು ಮಣ್ಣು, ಬೇರೆ ಬೇರೆ ಕೆಲವು ಪಿಗ್ಮೆಂಟ್, ಕಾಳು, ಪುಡಿ ಇಂಥವೆಲ್ಲ ಬಳಸಿಕೊಂಡು ತುಂಬಾ ಸುಂದರವಾಗಿ ರೂಪುಗೊಂಡು ಬಂದಿದೆ. ಈ ಕಲಾಕೃತಿ ಕರ್ನಾಟಕ ಲಲಿತಕಲಾ ಅಕಾಡೆಮಿಯ ಒಂದು ಅವಾರ್ಡ್ ಆಗಿರುವಂತಹ ಹೆಮ್ಮೆಯ ಕಲಾಕೃತಿ ತಮ್ಮೆಲ್ಲರ ಮುಂದೆ ಒಂದು ಪ್ರದರ್ಶನಕ್ಕೆ ಇಟ್ಟಿದ್ದಾರೆ ಎಂದರು. ಇದೇ ವೇದಿಕೆಯಲ್ಲಿ ಮೊದಲನೇ ಏಕವ್ಯಕ್ತಿ ಚಿತ್ರಕಲಾ ಪ್ರದರ್ಶನಕ್ಕೂ ಅವತ್ತು ಕೂಡ ನಾನು ಹಾಜರಾಗಿದ್ದೆ. ನಂತರ ಪ್ರತಿಷ್ಠಿತ ಚಿತ್ರಕಲಾ ಪರಿಷತ್ತಲ್ಲಿ ಕೂಡ ಯಶಸ್ವಿಯಾದ ಚಿತ್ರಕಲಾ ಪ್ರದರ್ಶನ 3 ದಿವಸ ಸಿಗೋದೇ ಅಲ್ಲಿ ಕಷ್ಟ. ಅಂಥ ಒಂದು ಜಾಗದಲ್ಲಿ 6 ದಿನಗಳ ಯಶಸ್ವಿ ಚಿತ್ರಕಲಾ ಪ್ರದರ್ಶನ ಅವರು ಮಾಡಿದ್ದಾರೆ. ನಂತರ ಮತ್ತೆ ಇಲ್ಲಿ ಹಾಸನದಲ್ಲಿ ಕನ್ನಡ ಮತ್ತು ಕರ್ನಾಟಕ ಸಂಸ್ಕೃತಿ ಇಲಾಖೆಯ ಸಹಯೋಗದೊಂದಿಗೆ ಇಲ್ಲಿ ಚಿತ್ರಕಲಾ ಪ್ರದರ್ಶನ ಮಾಡ್ತಾ ಇದ್ದಾರೆ. ಇವರ ಒಂದು ಕಲಾಕೃತಿಗಳು ತುಂಬ ವೈವಿಧ್ಯಮಯವಾಗಿದ್ದಾವೆ. ಅಮೂರ್ತಾಕಾರದ ಚಿತ್ರಕಲಾಕೃತಿಗಳು, ಅಬ್ಸ್ಟ್ರಾಕ್ಟ್ ಪೇಂಟಿಂಗ್ ಅಂತ ನಾವು ಹೇಳ್ತೇವೆ. ಇದು ಅವರು ಯಾವ ಒಂದು ಕಲಾಕೃತಿಗೂ ಶೀರ್ಷಿಕೆ ನೀಡಿಲ್ಲ. ಶೀರ್ಷಿಕೆ ಏನಂದರೆ, ನಿಂತು ನಾವು ಕಲಾರಾಧಕರ ಕಲಾಪ್ರಿಯರು ಅದನ್ನು ವೀಕ್ಷಣೆ ಮಾಡಿ ನೋಡ್ತಾ ಇದ್ದರೆ ಒಂದೊಂದು ಬಗೆಯ ಶೀರ್ಷಿಕೆ, ಒಂದೊಂದು ಬಗೆಯ ಸೌಂದರ್ಯ, ಒಂದೊಂದು ಬಗೆಯ ಸಂತೋಷ ನಮಗೆ ಆ ಕಲಾಕೃತಿಗಳ ಮೂಲಕ ದೊರೀತಾವೆ. ಅಮೂರ್ತಾಕಾರದ ಚಿತ್ರಕಲೆ ಆಗಲಿ, ಪ್ರಿಂಟ್ ಮೇಕಿಂಗ್ ಚಿತ್ರಕಲೆ ಆಗಲಿ, ವಿಶೇಷವಾಗಿ ಇಲ್ಲಿ ಲಲಿತಕಲಾ ಕರ್ನಾಟಕ ಲಲಿತಕಲಾ ಅಕಾಡೆಮಿ ಸದಸ್ಯರಾದ ಎಚ್.ಎಸ್. ಮಂಜುನಾಥ್ ಮಾತನಾಡಿ, ಕೃಷ್ಣಾಚಾರಿ ಅವರು ತಮ್ಮ ಭಾವನೆಗಳನ್ನು ವಸ್ತುವಿನ ಮೂಲಕ ವ್ಯಕ್ತಪಡಿಸುತ್ತಿದ್ದಾರೆ. ಅವರ ಕಾರ್ಯವೈಖರಿ ನೋಡಿದರೆ ನಮಗೆ ತುಂಬಾ ಖುಷಿಯಾಗುತ್ತದೆ. ಅಷ್ಟೇ ಅಲ್ಲದೆ ಹಾಸನ ಜಿಲ್ಲೆಯಲ್ಲಿ ಅನೇಕ ಕಲಾವಿದರಿದ್ದು ಕಲಾವಿದರಿಗೆ ಕಲಾ ಪ್ರದರ್ಶನ ಮಾಡಲು ಹ್ಯಾಟ್ ಗ್ಯಾಲರಿಗಳಿಲ್ಲ ಎಂಬುದು ಬೇಸರದ ಸಂಗತಿ ಎಂದರು. ಅದೇ ರೀತಿ ಕೃಷ್ಣಾಚಾರಿ ಅವರು ತಮ್ಮ ಭಾವನೆಯನ್ನ ಆ ವಸ್ತುವಿನ ಮೂಲಕ ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕೆ ಅದನ್ನ ವ್ಯಕ್ತಪಡಿಸ್ತಿದ್ದಾರೆ ಅಂದ್ರೆ, ಅದಲ್ಲಿ ಅವರಲ್ಲಿರ್ತಕ್ಕಂಥ ತೊಳಲಾಟಗಳು, ಅಂದ್ರೆ ಸಾಮಾಜಿಕ ಚಿಂತನೆಗಳು, ಸಾಮಾಜಿಕ ಒತ್ತಡಗಳು ಅವರನ್ನ ಆ ರೀತಿಯ ಒಂದು ಪ್ರದರ್ಶನಕ್ಕೆ ಇಡುವಂತ ಒಂದು ಕೆಲಸವನ್ನ ಮಾಡಿದ್ದಾರೆ. ನಿಜಕ್ಕೂ ಖುಷಿ ಆಗುತ್ತೆ. ಯಾಕೆಂದ್ರೆ ಅವರು ನನಗಿಂತ ಜೂನಿಯರು, ನಾವು ಓದಿದಂಥ ಕಾಲೇಜಲ್ಲೇ ಓದಿದ್ದು, ಸಾಕಷ್ಟು ಕಡೆ ಕೆಲಸವನ್ನ ಮಾಡಿ ಬಂದಿದ್ದಾರೆ. ಡೆಲ್ಲಿನಲ್ಲಿ ಹೋಗ್ತಾರೆ, ಅಲ್ಲೊಂದು 6 ತಿಂಗಳು ಕೆಲಸ ಮಾಡ್ತಾರೆ, ಶಿವಮೊಗ್ಗ ಹೋಗ್ತಾರೆ. ಯಾಕೆಂದ್ರೆ ಕಲಿಯುವಂತ ಹಂಬಲ ಇದೆಯಲ್ಲ, ಅದು ಕಲಾವಿದನಿಗೆ 100 ವರ್ಷಗಳ ತನಕನೂ ಇದ್ದೇ ಇರುತ್ತೆ. ಯಾಕೆಂದ್ರೆ ನಾನು ಶಿವಪ್ರಸಾದ್ ಅವ್ರು ಕೇಳಿದ್ರೆ ಅವ್ರು ಹೇಳ್ತಿದ್ರು, ನಾನೇನು ಕಲ್ತಿಲ್ಲ ಕಣೋ, ಇನ್ನೂ ಕಲಿತಾ ಇದ್ದೀನಿ ಮಕ್ಕಳ ತರ ಅಂತ. ಯಾಕೆಂದ್ರೆ ಅವರಿಲ್ಲ, ಆದ್ರೆ ಅವರ ನೆನಪು ನಮ್ಮನ್ನ ಪ್ರತಿನಿತ್ಯ ಕಾಡ್ತಿರುತ್ತೆ. ಆ ರೀತಿ ನಮ್ಮ ಜಿಲ್ಲೆನಲ್ಲಿ ಸಾಕಷ್ಟು ಜನ ಕಲಾವಿದರಿದ್ದಾರೆ. ದೇಸಾಯಿ ಸರ್ ಇದ್ದಾರೆ, ಕಾರದಕಟ್ಟೆ ಸರ್ ಇದ್ದಾರೆ, ನರಸಿಂಹಲ್ಲು, ಈ ಕಡೆ ಸುರೇಶು, ಶಿವಶಂಕರ್, ಗುರುದೇವ್, ಸಾಕಷ್ಟು ಜನ ಕಲಾವಿದರಿದ್ದಾರೆ. ಆದ್ರೆ ಆ ಕಲಾವಿದರಿಗೆ ಕಲಾ ಪ್ರದರ್ಶನವನ್ನ ಮಾಡಲಿಕ್ಕೆ ಆರ್ಟ್ ಗ್ಯಾಲರಿ ಇಲ್ಲ. ಅದು ನಮ್ಮೆಲ್ಲರ ಕೊರಗಾಗಿದೆ. ಅದನ್ನ ಈ ಸರ್ಕಾರನಾದ್ರೂ ಈ ಸಾರಿ ಒಂದು ಗ್ಯಾಲರಿಯನ್ನು
ಇನ್ನು ಕಾರ್ಯಕ್ರಮದಲ್ಲಿ ಆರ್ಎಸ್ಎಸ್ ಪ್ರಜ್ಞಾ ಶಾಲೆಯ ಕಾರ್ಯದರ್ಶಿಗಳಾದ ನಟರಾಜ್ ಎಂ, ಹಿರಿಯ ಚಿತ್ರಕಲಾವಿದರಾದ ಬಿಎಸ್ ದೇಸಾಯಿ ಸೇರಿದಂತೆ ಕಲಾಪ್ರಿಯರು ಹಾಜರಿದ್ದರು. ಜಿಲ್ಲೆಯನ್ನು ಬರಪೀಡಿತ ಪ್ರದೇಶ ಎಂದು ಕೇಂದ್ರ ಸರ್ಕಾರದಿಂದ ಘೋಷಣೆ ಮಾಡಿಸುವ ನಿಟ್ಟಿನಲ್ಲಿ ವರದಿ ಸಲ್ಲಿಸಲು ಪೂರ್ಣ ಪ್ರಮಾಣದಲ್ಲಿ ನೈಜ ವರದಿ ತಯಾರಿಸುವಂತೆ ಅಬಕಾರಿ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೆಎಂ ಶಿವಲಿಂಗೇಗೌಡ ಅವರು ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಜಿಲ್ಲಾ ಪಂಚಾಯಿತಿ ಹೊಯ್ಸಳ ಸಭಾಂಗಣದಲ್ಲಿ ಇಂದು ಬರ ಪರಿಸ್ಥಿತಿ ಹಾಗೂ ಜಿಲ್ಲಾ ಮಟ್ಟದ ಪ್ರಗತಿ ಪರಿಶೀಲನಾ ಸಭೆ ನಡೆಸಿ ಮಾತನಾಡಿದ ಅವರು, ಬರಪೀಡಿತ ಪ್ರದೇಶ ಎಂದು ಘೋಷಣೆಯಾದ ನಂತರ ಎನ್ಡಿಆರ್ಎಫ್ ಮಾರ್ಗಸೂಚಿ ಅನ್ವಯ ಬೆಳೆ ಪರಿಹಾರ ರೈತರಿಗೆ ಕಲ್ಪಿಸಲು ಸಾಧ್ಯವಾಗುತ್ತದೆ ಎಂದರು. ರೈತರ ವಿಮೆ ಕಟ್ಟಿದ್ದು ಮಳೆ ಕೊರತೆಯಿಂದ ಬಿತ್ತನೆ ಮಾಡದೇ ಇರುವ ರೈತರಿಗೆ 25% ಪರಿಹಾರ ಹಣವನ್ನು 15 ದಿನದೊಳಗೆ ನೀಡಲು ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು. ರೈತರು ವಿಮೆ ಕಟ್ಟಿದ್ದು ಬೆಳೆ ನಷ್ಟವಾಗಿರುವ ರೈತರಿಗೆ ಮಧ್ಯಕಾಲಿಕ ಪರಿಹಾರ ನೀಡಲು ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದರಲ್ಲದೆ ರೈತರಿಗೆ ಸಂಪೂರ್ಣ ಮಾಹಿತಿ ನೀಡಿ ಎಲ್ಲರಿಂದ ವಿಮೆ ಕಟ್ಟಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು. ಈ ಬಾರಿ ಎಷ್ಟು ರೈತರು ಯಾವ್ಯಾವ ಬೆಳೆಗೆ ವಿಮೆ ಕಟ್ಟಿದ್ದಾರೆ ಎಂಬುದರ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು. ನಮ್ಗೊಂದೇ ಜಿಲ್ಲೆದು ಬರ ಪರಿಹಾರ ಅಧ್ಯಯನ ಸಮಿತಿ ವರದಿ ಹೋಗಿಲ್ಲ. ಸೆಂಟ್ರಲ್ ಗವರ್ನಮೆಂಟ್ಗೆ ವಿಶೇಷ ಇದ್ರ ಮುಖಾಂತರ ನಿಯೋಗ ಕಳಿಸಿ ಸಬ್ಮಿಟ್ ಮಾಡಿ ಡಾಟ್ ಡಿಕ್ಲೇರ್ ಮಾಡಿ ಅಂತ ಡಿಮ್ಯಾಂಡ್ ಮಾಡಬೇಕು. ಇಲ್ಲಿಂದ ವರದಿ ಹೋಗಿದ್ರೆ ಡಾಟ್ ಡಿಮ್ಯಾಂಡ್ ಆಗಲ್ಲ. ಅವರು ಅಲ್ಲಿಂದ ಇಲ್ಲಿ ಬರಲ್ಲ ಅಧ್ಯಯನ ಮಾಡಕ್ಕೆ. ಅವ್ರು ಬಂದು ಅಧ್ಯಯನ ಮಾಡಿ ಡಾಟ್ ಡಿಕ್ಲೇರ್ ಮಾಡಿದ್ಮೇಲೆ ಅಲ್ಲಿಂದ ಇಲ್ಲಿಗೆ ಪರಿಹಾರ ಶುರುವಾಗೋದು. ನೀವೇನಪ್ಪ ಈ ತರ ನಮ್ಗೇನ್ ಕೆಲಸ ಇಲ್ಲ ಅಂತ ತಿಳ್ಕೊಂಡಿದಾರ? ರಜಾ ಆದ್ರೂ ಯಾಕೆ ಬಂದು ಕೂತಿದ್ವಿ? ನಮಗೆ ಮೊನ್ನೆ ವಿಧಾನಸಭೆಯಲ್ಲಿ ಎಲ್ಲ ಬಂದು ಮುಖ್ಯಮಂತ್ರಿಗಳಿಗೆ ಸಮಾಧಾನ ಕೊಟ್ಟು ಫೋಟೋ ಹೊಡಿಸ್ಕೊತಾ ಇದ್ರು ಎಲ್ಲ ಸಚಿವರುಗಳು. ಆಗ್ಬೇಕಾಗ್ತು ನಮ್ಗೆ. ಆಗಸ್ಟ್ 14 ಲಾಸ್ಟ್ ಡೇಟ್ ರಾಗಿ ಮತ್ತೆ ಭತ್ತ ಸರ್, ಈಗ ಕಟ್ಟಿದ್ದಾರೆ ಸರ್. ಅವರಿಗೂ ಸಹ ಅವಕಾಶ ಇದೆ ಸರ್ ಅವ್ರಿಗೆ ಪರಿಹಾರವನ್ನ ಕೊಡ್ಲಿಕ್ಕೆ ಸರ್. ಯಾಕಂದ್ರೆ ಈಗ ಮಳೆ ಬಂದಿಲ್ಲ ಅಥವಾ ಸಪೋಸ್ ಅವ್ರು ಹಾಕ್ಬಿಟ್ಟಿದ್ದಾರೆ, ಸ್ವಲ್ಪ ಏನಾದ್ರು ಮೊಳಕೆ ಬಂದಿಲ್ಲ, ಅದೆಲ್ಲ ಅಂದ್ರೆ ಬೆಳೆ ಬಂದೇ ಇಲ್ಲ, ಖಾಲಿ ಜಮೀನು ಇದೆ, ಈಗ ಅವ್ರಿಗೆ ನಾವು ಪರಿಹಾರ ಕೊಡ್ಲಿಕ್ಕೆ ಅವಕಾಶ ಇದೆ ಸರ್. ಯಾಕಂದ್ರೆ ಆಗಸ್ಟ್ 14 ಶಾಸಕರು ಸ್ಟೇಟ್ ಲೆವೆಲ್ ಆಗಿದೆ. ಎಷ್ಟು ಕಾಯಿರೋದವ್ರಿಗೆ ನಮ್ಮ ಅದು ನಮಗೆ ಮಾಹಿತಿ ಇರೋದಿಲ್ಲ ಸರ್. ನೀವಿಂಗೆ ಅಂತ ಜೆಡಿ ಕೆಲಸ ಮಾಡ್ತೀರಿ, ಇದೆಲ್ಲ ಮಾಹಿತಿ ಇಲ್ಲ, ಎಲ್ಲ ಮಾಹಿತಿ ಇಲ್ಲ ಅಂತಂದ್ರೆ ನಿಮ್ದೇನ್ ಕೆಲಸ? ಸ್ಟೇಟ್ ಲೆವೆಲ್ ಟೆಂಡರ್ ಆಗಿದೆ. ಯಾರದೆ ಸ್ಟೇಟ್ ಲೆವೆಲ್ ಅಲ್ಲಿ ಹೋಗ್ಬಿಲ್ಲ ಲಿಡ್ ಆಫೀಸ್ಗೆ? ನಾನು ಹೋಗೋಣ ತಿಳ್ಕೊಬರತ್ತೆ. ನಾವು ಹೋಗೋಣ ತಿಳ್ಕೊಬರತ್ತೆ. ಎಷ್ಟು ಟೆಂಡರ್ ಹಾಕಿದಾರ ಅವರು? ಎಷ್ಟು ಹಾಸನ ಜಿಲ್ಲೆಯಿಂದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಸಂಸದರಾದ ಶ್ರೀ ಎಸ್.ಎಂ. ಪಟೇಲ್, ಶಾಸಕರುಗಳಾದ ಸಿಎನ್ ಬಾಲಕೃಷ್ಣ, ಸಿಮೆಂಟ್ ಮಂಜು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶುಭನ್ವಿತಾ, ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶುಭಂ ಶುಕ್ಲಾ, ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಸೌರಭ್ ಕುಮಾರ್, ಅಪರ ಜಿಲ್ಲಾಧಿಕಾರಿ ಕೃಷ್ಣಮೂರ್ತಿ ಉಪಸ್ಥಿತರಿದ್ದರು. ಹನೂರು ತಾಲೂಕಿನ ಕಾವೇರಿ ವನ್ಯಧಾಮದ ಶಾಗ್ಯ ಅರಣ್ಯ ಪ್ರದೇಶದಲ್ಲಿ 3 ಶಂಕಿತ ಬೇಟೆಗಾರರು ಅರಣ್ಯ ಸಿಬ್ಬಂದಿ ನಡೆಸಿದ್ದ ಗುಂಡಿನ ಚಕಮಕಿಯಲ್ಲಿ ಸಾವನ್ನಪ್ಪಿರುವ ಘಟನೆ ವರದಿಯಾಗಿದೆ. ಅರಣ್ಯ ಇಲಾಖೆ ಪ್ರಕಾರ ಬೇಟೆಗೆ ಬಂದಿದ್ದ ತಂಡವನ್ನ ತಡೆಯುವ ವೇಳೆ ಗುಂಡಿನ ದಾಳಿ ನಡೆದಿದ್ದು ಆತ್ಮರಕ್ಷಣೆಗಾಗಿ ಪ್ರತಿದಾಳಿ ನಡೆಸಲಾಗಿದೆ. 3 ಸಾವನ್ನಪ್ಪಿದ್ದು ಮತ್ತೊಬ್ಬ ಪರಾರಿಯಾಗಿದ್ದಾನೆ ಎನ್ನಲಾಗಿದೆ. ಈ ವೇಳೆ ಓರ್ವ ಅರಣ್ಯ ಸಿಬ್ಬಂದಿಗೂ ಗಾಯವಾಗಿದೆ. ಆದರೆ ಇದು ಎನ್ಕೌಂಟರ್ ಅಲ್ಲ, ಬೇಟೆಗಾರರನ್ನ ಸೆರೆ ಹಿಡಿದು ಹತ್ತಿರದಿಂದ ಗುಂಡಿಕ್ಕಲಾಗಿದೆ ಎಂದು ಮೃತರ ಕುಟುಂಬಸ್ಥರು ಹಾಗೂ ಸ್ಥಳೀಯರು ಆರೋಪಿಸಿದ್ದಾರೆ. ಪ್ರಕರಣದ ಬಗ್ಗೆ ತನಿಖೆಗೆ ಸರ್ಕಾರ ಸೂಚಿಸಿದ್ದು ಘಟನೆ ಇದೀಗ ತೀವ್ರ ಚರ್ಚೆಗೆ ಕಾರಣವಾಗಿದೆ. ಬೆಂಗಳೂರಿನ ರಾಜರಾಜೇಶ್ವರಿ ನಗರದ ಹೆಮ್ಮೆಯ ಸುನಿಲ್ ನಟರಾಜ್ ಅವರು ತಮ್ಮ 48ನೇ ವಯಸ್ಸಿನಲ್ಲಿ ವಿಶ್ವದ ಅತ್ಯುನ್ನತ 8848.86 ಮೀಟರ್ ಎತ್ತರದ ಮೌಂಟ್ ಎವರೆಸ್ಟ್ ಶಿಖರವನ್ನ ಯಶಸ್ವಿಯಾಗಿ ಏರಿ ಕರಡನಾಡಿನ ಕೀರ್ತಿ ಪತಾಕೆಯನ್ನ ಬಾನೆತ್ತರಕ್ಕೆ ಹಾರಿಸಿದ್ದಾರೆ. 2011ರಲ್ಲಿ ಕುಟುಂಬದೊಂದಿಗೆ ನೇಪಾಳಕ್ಕೆ ಯಾತ್ರೆಗೆ ತೆರಳಿದ ವೇಳೆ ಹವಾಮಾನ ವೈಪರೀತ್ಯದಿಂದ ಮೌಂಟ್ ಎವರೆಸ್ಟ್ ವೀಕ್ಷಣಾ ವಿಮಾನಯಾನ ರದ್ದಾಗಿತ್ತು. ಈ ಘಟನೆಯ ನಂತರ ಎವರೆಸ್ಟ್ ಅನ್ನು ಕೇವಲ ಮೇಲಿನಿಂದ ನೋಡುವುದಕ್ಕಿಂತ ಸ್ವತಃ ಏರಬೇಕೆಂಬ ಮಹತ್ವಾಕಾಂಕ್ಷೆಯ ಕನಸು ಅವರಲ್ಲಿ ಮೂಡಿತ್ತು. ಆದರೆ ಭಾರತದಲ್ಲಿನ ಪರ್ವತಾರೋಹಣ ತರಬೇತಿ ಸಂಸ್ಥೆಗಳು 40 ವರ್ಷ ವಯೋಮಿತಿಯ ನಿಯಮ ಹೊಂದಿದ್ದ ಕಾರಣ ಅವರಿಗೆ ಪ್ರವೇಶ ನಿರಾಕರಿಸಲಾಯಿತು. ಇದರಿಂದ ನಿರುತ್ಸಾಹಗೊಳ್ಳದ ಸುನಿಲ್ ನೇಪಾಳದ ಸಂಸ್ಥೆಗಳಲ್ಲಿ ತರಬೇತಿ ಪಡೆದು ತಮ್ಮ ಗುರಿಯತ್ತ ಹೆಜ್ಜೆ ಹಾಕಿದ್ರು. ಒಮ್ಮೆ 104 ಕೆಜಿ ಇದ್ದ ತಮ್ಮ ತೂಕವನ್ನ ಪಟ್ಟು ಬಿಡದ ನಿರಂತರ ಪರಿಶ್ರಮದಿಂದ ಬರೋಬ್ಬರಿ 64 ಕೆಜಿಗೆ ಇಳಿಸಿಕೊಂಡ್ರು. ಪ್ರತಿದಿನ 5 ರಿಂದ 10 ಕಿಲೋಮೀಟರ್ ಓಟ ಹಾಗೂ ವಾರಾಂತ್ಯದಲ್ಲಿ 100 ರಿಂದ 300 ಕಿಲೋಮೀಟರ್ ಸೈಕ್ಲಿಂಗ್ ನಡೆಸಿ ತಮ್ಮ ದೇಹವನ್ನ ದಂಡಿಸಿಕೊಂಡ್ರು. 2011ರಲ್ಲಿ ಮನದಲ್ಲಿ ಮೂಡಿದ ಕನಸು ಬರೋಬ್ಬರಿ 13 ವರ್ಷಗಳ ಕಠಿಣ ತಪಸ್ಸಿನ ಫಲವಾಗಿ ಮೇ 15ರಂದು ಎವರೆಸ್ಟ್ ತುದಿಯಲ್ಲಿ ನನಸಾಯಿತು. ಸುನಿಲ್ ಅವರ ಸಾಹಸ ಯಾತ್ರೆ ಕೇವಲ ಎವರೆಸ್ಟ್ಗೆ ಸೀಮಿತವಾಗಿಲ್ಲ. ಜಗತ್ತಿನ 5 ಪ್ರಮುಖ ಖಂಡಗಳ ಅತಿ ಎತ್ತರದ ಶಿಖರಗಳನ್ನು ಏರುವ ಮೂಲಕ ಅವರು ಹೊಸ ದಾಖಲೆ ಬರೆದಿದ್ದಾರೆ. ನಗರದ ಪ್ರತಿಷ್ಠಿತ ಸ್ಟೂಡೆಂಟ್ಸ್ ಪಿಯು ಕಾಲೇಜಿನ ಪ್ರತಿಭಾವಂತ ವಿದ್ಯಾರ್ಥಿ ಯುವರಾಜ್ ಎಸ್ಕೆ ಅವರು ಜೆಇಇ ಮೇನ್ ಹಾಗೂ ಜೆಇಇ ಅಡ್ವಾನ್ಸ್ಡ್ 2026 ಅರ್ಹತಾ ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಸಾಧನೆ ಮಾಡಿ ಪ್ರತಿಷ್ಠಿತ ಐಐಟಿ ಪುಣೆಯಲ್ಲಿ ಪ್ರವೇಶಾತಿ ಪಡೆಯುವ ಮೂಲಕ ಕಾಲೇಜಿಗೆ ಹಾಗೂ ಹಾಸನ ಜಿಲ್ಲೆಗೆ ಕೀರ್ತಿ ತಂದಿದ್ದಾರೆ.
ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ನಡೆಸಿದ ದೇಶದ ಪ್ರತಿಷ್ಠಿತ ಜೆಇಇ ಪರೀಕ್ಷೆಗಳಲ್ಲಿ ಗಮನಾರ್ಹ ಶ್ರೇಣಿ ಗಳಿಸಿರುವ ಯುವರಾಜ್ ಅವರ ಈ ಸಾಧನೆ ಅವರ ನಿರಂತರ ಪರಿಶ್ರಮ, ಏಕಾಗ್ರತೆ ಮತ್ತು ಶೈಕ್ಷಣಿಕ ಬದ್ಧತೆಗೆ ಸಾಕ್ಷಿಯಾಗಿದೆ. ಯುವರಾಜ್ ಅವರ ಯಶಸ್ಸಿಗೆ ಕಾಲೇಜಿನ ಅಧ್ಯಕ್ಷರಾದ ಮುರಳಿ ಮೋಹನ್, ಕಾರ್ಯದರ್ಶಿಗಳಾದ ಶ್ರೀಮತಿ ರೇಖಾ ಮುರಳಿ ಮೋಹನ್, ಪ್ರಾಂಶುಪಾಲರು ಹಾಗೂ ಉಪನ್ಯಾಸಕ ವರ್ಗ ಹರ್ಷ ವ್ಯಕ್ತಪಡಿಸಿ ಅಭಿನಂದನೆ ಸಲ್ಲಿಸಿದ್ದಾರೆ. ವಿದ್ಯಾರ್ಥಿಯ ಸಾಧನೆಯೇ ಸಂಸ್ಥೆಯ ಹೆಮ್ಮೆ ಎಂಬಂತೆ ಯುವರಾಜ್ ಅವರ ಯಶಸ್ಸು ಸ್ಟೂಡೆಂಟ್ಸ್ ಪಿಯು ಕಾಲೇಜಿನ ಶೈಕ್ಷಣಿಕ ಸಾಧನೆಗಳ ಸಾಲಿಗೆ ಮತ್ತೊಂದು ಗರಿಯನ್ನ ಸೇರ್ಪಡೆಗೊಳಿಸಿದ್ದು, ಯುವರಾಜ್ ಅವರ ಉಜ್ವಲ ಭವಿಷ್ಯಕ್ಕೆ ಕಾಲೇಜಿನ ಆಡಳಿತ ಮಂಡಳಿ ಹಾಗೂ ಬೋಧಕ ವರ್ಗ ಶುಭ ಹಾರೈಸಿದ್ದಾರೆ. ಗುಲ್ಬರ್ಗಾ ಜಿಲ್ಲೆಯ ಮಾಲಗಿತ್ತಿ ಹಾಗೂ ಉಪ್ಲಾವ್ ಗ್ರಾಮಗಳ ಹೊರವಲಯದಲ್ಲಿ ಪಾಕಿಸ್ತಾನ ಹಾಗೂ ಐಎಸ್ಐಎಸ್ ಉಗ್ರಗಾಮಿ ಸಂಘಟನೆಗಳೊಂದಿಗೆ ಸಂಪರ್ಕ ಹೊಂದಿದ ಆರೋಪದ ಮೇಲೆ ಉತ್ತರ ಪ್ರದೇಶ ಮೂಲದ 2 ಯುವಕರನ್ನು ಬಂಧಿಸಿರುವ ಪ್ರಕರಣದ ಕುರಿತು ಸರ್ಕಾರ ಗಂಭೀರವಾಗಿ ಗಮನ ಹರಿಸಬೇಕು ಎಂದು ಶಾಸಕ ಎ ಮಂಜು ಒತ್ತಾಯಿಸಿದ್ದಾರೆ. ಅರ್ಕಲಗೂಡಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಬಂಧಿತ ಶಂಕಿತರನ್ನ ಮೊಹಮ್ಮದ್ ಸಮೀರ್ ಹಾಗೂ ಸಲ್ಮಾನ್ ಎಂದು ಗುರುತಿಸಲಾಗಿದೆ. ಇಂತಹ ಘಟನೆಗಳು ರಾಜ್ಯದ ಭದ್ರತೆಗೆ ಸಂಬಂಧಿಸಿದ ಗಂಭೀರ ವಿಚಾರವಾಗಿದ್ದು, ಯಾವುದೇ ರಾಜಕೀಯ ಉದ್ದೇಶವಿಲ್ಲದೆ ಸರ್ಕಾರ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದರು. ರಾಜ್ಯದ ಗೃಹ ಸಚಿವರು ಇದೇ ಜಿಲ್ಲೆಯವರಾಗಿದ್ದರೂ ಇಂತಹ ಚಟುವಟಿಕೆಗಳ ಬಗ್ಗೆ ಸರ್ಕಾರ ಇನ್ನಷ್ಟು ಎಚ್ಚರಿಕೆ ವಹಿಸಬೇಕಿತ್ತು. ಹೊರ ರಾಜ್ಯಗಳಿಂದ ಬಂದು ರಾಜ್ಯದ ವಿವಿಧ ಭಾಗಗಳಲ್ಲಿ ನೆಲೆಸಿರುವ ಕಾರ್ಮಿಕರ ಸಂಖ್ಯೆಯೂ ಹೆಚ್ಚಿದ್ದು, ಆ ಕಾರ್ಮಿಕರ ವಿಚಾರದಲ್ಲಿ ಸರ್ಕಾರ ಸೂಕ್ತ ಮಾಹಿತಿ ಸಂಗ್ರಹಿಸಿ ಕಾನೂನುಬದ್ಧವಾಗಿ ಅಗತ್ಯ ಪರಿಶೀಲನೆ ನಡೆಸಬೇಕು. ದೇಶದ ಭದ್ರತೆಯ ವಿಚಾರ ಯಾವುದೇ ರಾಜಕೀಯ ಮಾಡಬಾರದು, ದೇಶ ಮುಖ್ಯ, ರಾಜ್ಯ ಮುಖ್ಯ ಎಂಬ ದೃಷ್ಟಿಯಿಂದ ಸರ್ಕಾರ ತಕ್ಷಣವೇ ಕಟ್ಟುನಿಟ್ಟಿನ ನಿಯಂತ್ರಣ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ಸೆನ್ಸೇಷನಲ್ ನ್ಯೂಸ್ ನಮ್ಮ ಇದರಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಆಗಿರ್ತಕ್ಕಂಥದ್ದು ನೀವು ಪತ್ರಿಕೆಯಲ್ಲಿ ನೀವು ನೋಡಿದಿರಿ. ಮಹಿಂಪುರ ಅಂತ ಹೇಳಿ ಗುಲ್ಬರ್ಗಾ ಜಿಲ್ಲೆಯಲ್ಲಿ ಬರ್ತದೆ, ಮಹಿಂಪುರ ಅಂತ ಹೇಳಿ. ಅದರಲ್ಲಿ ಇಬ್ಬರು ಮೊಹಮ್ಮದ್ ಸಮೀರ್ ಅಂಡ್ ಸುಲ್ತಾನ್, ಇವರು ನಮ್ಮ ಕರ್ನಾಟಕದವರಲ್ಲ, ಉತ್ತರ ಪ್ರದೇಶದಿಂದ ಬಂದು ಅಲ್ಲಿ ಸೇರ್ಕೊಂಡು ಈ ಉಗ್ರರ ಚಟುವಟಿಕೆಗಳು ಮಾಡಿ ಇವರ ಪಾಕಿಸ್ತಾನದವ್ರ ಹತ್ರ ನೆಂಟಿಟ್ಕೊಂಡು ಮಾಡಿರ್ತಕ್ಕಂಥದ್ದು ಬೆಳಗ್ಗೆ ಬಂದು ಎಲ್ಲ ಆಗಿದೆ. ಸರ್ಕಾರ ಅದೇ ಜಿಲ್ಲೆಯ ಮಂತ್ರಿ ಆಗಿರ್ತಕ್ಕಂಥವ್ರು, ಹೋಮ್ ಮಿನಿಸ್ಟರ್ ಆಗಿರೋದು ಅವರೇ. ನನಗೆ ಏನು ಅಂತಂದ್ರೆ, ನಮ್ಮ ಸ್ಥಳೀಯರಲ್ಲ, ಇವರನ್ನು ಉಪಯೋಗಿಸ್ಕೊಂಡು ಆ ಪಾಕಿಸ್ತಾನದವ್ರ ಹತ್ರ ಸಂಪರ್ಕ ಇಟ್ಕೊಂಡು ಎಲ್ಲ ಬೆಳಕಿಗೆ ಬಂದಿದೆ. ಇಲ್ಲಿವರೆಗೂ ಸರ್ಕಾರ ಅದನ್ನ ಯಾತಕ್ಕೆ ಗಮನ ಹರಿಸಿರ್ಲಿಲ್ಲ? ಅದು ನಮ್ಮ ಕರ್ನಾಟಕದಲ್ಲೇ ಯಾಕಾಗಬೇಕು? ಯಾರೋ ಮಾಡಿದ ತಪ್ಪಿಗೆ ನಮ್ಮವ್ರನ್ನೆಲ್ಲ ಬಲಿಪಶು ಆಗ್ತಕ್ಕಂಥದ್ದು. ಸುಮಾರು ಮಾಮಿನ್ಪುರ ಅಂತ ಹೇಳಿದ್ರೆ ಮಿಲಿಟರಿ ಏರಿಯಾ ಅಂತ, ಅದರೊಳಗಡೆ ಸುಮಾರು 5,000ದಿಂದ 10,000ದವರೆಗೆ ಇವತ್ತು ಹೊರಗಡೆಯಿಂದ ಬಂದು ನೆಲೆಸಿರ್ತಕ್ಕಂಥವ್ರು ಇದ್ದಾರೆ. ಈಗ SAR ತೆಗೆದ್ರೆ ಅಲ್ಲಿ ಯಾರಿದ್ದಾರೆ ಇಲ್ಲ ಅನ್ನೋದು ಗೊತ್ತಾಗ್ತದೆ. ನಾನು ಸರ್ಕಾರಕ್ಕೆ, ಮುಖ್ಯಮಂತ್ರಿಯವರಿಗೆ, ಹೋಮ್ ಮಿನಿಸ್ಟರ್ಗೆ ಒತ್ತಾಯ ಮಾಡ್ತಾ ಇದ್ದೀನಿ, ಈ ರೀತಿಯಾದಂತಹ ಚಟುವಟಿಕೆಗಳನ್ನ ನಿಯಂತ್ರಣ ಮಾಡ್ತಕ್ಕಂಥದ್ದಲ್ಲಿ ಮುಂದಾಗಬೇಕು. ಯಾರೇ ಆಗಿರಲಿ, ಯಾವ ಸಂಪರ್ಕ ಇರಲಿ, ಮೊದಲು. ಅರ್ಕಲಗೂಡು ತಾಲೂಕಿನಲ್ಲಿ ವಾಡಿಕೆಗಿಂತ ಶೇಕಡಾ 43ರಷ್ಟು ಮಳೆ ಕೊರತೆಯಾಗಿದ್ದು, ಮುಸುಕಿನ ಜೋಳಕ್ಕೆ ಬಿಳಿ ರೋಗ ಬಾಧಿಸಿ ರೈತರು ಅಪಾರ ನಷ್ಟ ಅನುಭವಿಸುತ್ತಿರುವ ಹಿನ್ನೆಲೆಯಲ್ಲಿ ಅರ್ಕಲಗೂಡು ತಾಲೂಕನ್ನು ಬರಪೀಡಿತ ಎಂದು ಘೋಷಿಸಬೇಕೆಂದು ಶಾಸಕ ಎ ಮಂಜು ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಪಟ್ಟಣದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ತಾಲೂಕಿನಲ್ಲಿ ಈ ಬಾರಿ ಮಳೆ ಪ್ರಮಾಣ ಗಣನೀಯವಾಗಿ ಕಡಿಮೆಯಾಗಿದೆ. ಇದರಿಂದ ಬಿತ್ತನೆ ಕಾರ್ಯಕ್ಕೂ ತೀವ್ರ ಹಿನ್ನಡೆಯಾಗಿದೆ. ತಾಲೂಕಿನಲ್ಲಿ ಒಟ್ಟು 47,242 ಎಕರೆ ಬಿತ್ತನೆ ಗುರಿ ಹೊಂದಲಾಗಿದ್ದರೂ ಇದುವರೆಗೆ ಕೇವಲ 21,314 ಎಕರೆ ಪ್ರದೇಶದಲ್ಲಿ ಮಾತ್ರ ಬಿತ್ತನೆಯಾಗಿದೆ. ಬಿತ್ತನೆಯಾದ ಮುಸುಕಿನ ಜೋಳಕ್ಕೆ ಬಿಳಿ ರೋಗ ಕಾಣಿಸಿಕೊಂಡಿದ್ದು, ರೈತರು ಬೆಳೆ ನಷ್ಟದಿಂದ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ನಿಗದಿತ ಪ್ರಮಾಣದಲ್ಲಿ ಮಳೆಯಾಗದ ಕಾರಣ ಬೋರ್ವೆಲ್ಗಳು ರೀಚಾರ್ಜ್ ಆಗಿಲ್ಲ. ಅಂತರ್ಜಲ ಮಟ್ಟವು ಕುಸಿದಿದ್ದು, ಮುಂದಿನ ದಿನಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಎದುರಾಗುವ ಆತಂಕವಿದೆ. ಅರಸೀಕೆರೆ ತಾಲೂಕನ್ನು ಬರಪೀಡಿತ ಎಂದು ಘೋಷಿಸಿರುವ ಮಾದರಿಯಲ್ಲೇ ಅರ್ಕಲಗೂಡು ತಾಲೂಕನ್ನು ಬರಪೀಡಿತ ಎಂದು ಘೋಷಿಸಬೇಕು. ಬರದಿಂದ ಸಂಕಷ್ಟಕ್ಕೊಳಗಾಗಿರುವ ರೈತರಿಗೆ ಸರ್ಕಾರ ಅಗತ್ಯ ಪರಿಹಾರ ಹಾಗೂ ಸೌಲಭ್ಯಗಳನ್ನು ಒದಗಿಸಬೇಕು. ರೈತರ ಬೆಳೆ ನಷ್ಟವನ್ನು ಸಮರ್ಪಕವಾಗಿ ಸಮೀಕ್ಷೆ ನಡೆಸಿ ಪರಿಹಾರ ನೀಡುವುದರ ಜೊತೆಗೆ ಮುಂದಿನ ದಿನಗಳಲ್ಲಿ ಕೃಷಿ ಚಟುವಟಿಕೆಗಳಿಗೆ ಅಗತ್ಯ ನೆರವು ನೀಡಬೇಕು ಎಂದು ಒತ್ತಾಯಿಸಿದ್ದಾರೆ. ಅದು ಏನಪ್ಪಾ ಅಂದ್ರೆ, ಅರ್ಕಲಗೂಡು ತಾಲೂಕನ್ನು ಕೂಡ ಬರಪೀಡಿತ ಅಂತ ಘೋಷಣೆ ಮಾಡಬೇಕು ಅಂತ ಹೇಳಿ ನನ್ನ ಒತ್ತಾಯ. ಯಾಕೆಂದ್ರೆ ಇವತ್ತು ಮಳೆ ವಾಡಿಕೆ ಮಳೆಗಿಂತ 43% ನಮ್ಮಲ್ಲಿ ಕಡಿಮೆ ಆಗಿದೆ. ವಾಡಿಕೆ ಮಳೆ 43% ಕಡಿಮೆ ಆದರೆ ಈ ಕೊರತೆ ಒಂದೊಂದು ಹೋಬಳಿನಲ್ಲಿ ಒಂದೊಂದು ತರ ಇದೆ. ಆಕ್ಚುಲಿ ಆವರೇಜ್ ಅರ್ಕಲಗೂಡು ತಾಲೂಕಿನಲ್ಲಿ -43 ಯಾವತ್ತಲ್ಲಿ ಮೇನಲ್ಲಿ, ಈ ಆಗಸ್ಟ್ ಅಲ್ಲಿ 1ರಿಂದ 10ನೇ ತಾರೀಕುವರೆಗೆ -61 ಇದೆ. ಈ ರೀತಿ ಆಗಿ ಬಿತ್ತನೆನ ಮಾಡಿದಂತ ಜೋಳ ಇರ್ಬೋದು, ರಾಗಿ ಇರ್ಬೋದು, ಇದೆಲ್ಲ ಇರ್ಬೋದು. ನಾವು ಬಿಳಿ ರೋಗದ ಕಾಯಿಲೆಯಿಂದ ಜೋಳ ನಿಜವಾಗ್ಲೂ ಕೂಡ ನಮ್ಮ ತಾಲೂಕಿನಲ್ಲಿ ತುಂಬಾ ನಷ್ಟವನ್ನ ಮಾಡಿದೀವಿ, ಕಷ್ಟದಲ್ಲಿ ಇದ್ದಾರೆ ಅಂತಕ್ಕಂಥದ್ದು ರೈತರು. ಕಸ್ಬಾ ಹೋಬಳಿನಲ್ಲಿ 9,791 ಹೆಕ್ಟೇರ್ ಪ್ರದೇಶ ಗುರಿ ಇತ್ತು. ಆಕ್ಚುಲಿ ಅಲ್ಲಿ ಆಗಿರೋದು ಬರೀ ಕೇವಲ 5,216 ಮಾತ್ರ. ಅದೇ ರೀತಿ ದೊಡ್ಡಮಗ್ಗೆ ಹೋಬಳಿಯಲ್ಲಿ 10,330 ಇತ್ತು,
ಅದರಲ್ಲಿ ಈ ಗುರಿ ತಲುಪಬೇಕಾಗಿದ್ದು ಇದರಲ್ಲಿ ಕೇವಲ 4,895 ಮಾತ್ರ. ಅದೇ ರೀತಿ ರಾಮನಾಥಪುರದಲ್ಲಿ 10,283 ಹೆಕ್ಟೇರ್ ಪ್ರದೇಶದಲ್ಲಿ ಗುರಿ ನಿಗದಿ ಮಾಡಲಾಗಿತ್ತು. 4,000 ತಂತ್ರಜ್ಞಾನದ ವಿಚಾರದಲ್ಲಿ ಭಾರತ ಹಾಗೂ ಕರ್ನಾಟಕದ ಹೃದಯ ಬೆಂಗಳೂರು, ಹಾಗೆಯೇ ಬೆಂಗಳೂರಿನ ಹೃದಯ ವಿಧಾನಸೌಧ. ಈ ಶಕ್ತಿಸೌಧ ನಾಡಿನ ಯುವಕರ ಆಸ್ತಿ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬಣ್ಣಿಸಿದ್ದಾರೆ. ವಿಧಾನಸೌಧದ ಆವರಣದಲ್ಲಿ ಆಯೋಜಿಸಲಾಗಿರುವ ಫ್ರೀಡಂ ಹಬ್ಬ ಭಾಗವಹಿಸಿ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ಅವರು, ಇದು ನಮ್ಮ ಸ್ವಾತಂತ್ರ್ಯದ ಹಬ್ಬ. ಈ ಉತ್ಸವದಲ್ಲಿ 4 ರಿಂದ 5 ಲಕ್ಷ ಜನ ಭಾಗವಹಿಸುವ ನಿರೀಕ್ಷೆ ಇತ್ತು. ಆದರೆ ನಿರೀಕ್ಷೆಗೂ ಮೀರಿ ಜನರು ಬಂದಿದ್ದಾರೆ. ಕೆಲವು ಕಾರಣಾಂತರಗಳಿಂದ ಜನರ ಪ್ರವೇಶವನ್ನು ಅನಿವಾರ್ಯವಾಗಿ ಸೀಮಿತಗೊಳಿಸಬೇಕಾಯಿತು. ಇದರಿಂದ ಸಾರ್ವಜನಿಕರಿಗೆ ಉಂಟಾದ ತೊಂದರೆಗೆ ಕ್ಷಮೆ ಕೋರುತ್ತೇನೆ ಎಂದು ತಿಳಿಸಿದರಲ್ಲದೆ, ಮುಂದಿನ ದಿನಗಳಲ್ಲಿ ಹೆಚ್ಚಿನ ಜನರಿಗೆ ವಿಧಾನಸೌಧ ವೀಕ್ಷಣೆ ಮಾಡಲು ಸೂಕ್ತ ವ್ಯವಸ್ಥೆ ಕಲ್ಪಿಸಲಾಗುವುದು ಎಂದರು. ಕೆಂಗಲ್ ಹನುಮಂತಯ್ಯ ಅವರು ಈ ಭವ್ಯ ವಿಧಾನಸೌಧವನ್ನು ನಿರ್ಮಿಸಿದ್ರು. ಇದಕ್ಕೂ ಮೊದಲು ಅಠರ ಕಚೇರಿ ಆವರಣದಲ್ಲಿ ವಿಧಾನಸಭೆ ಕಲಾಪಗಳು ನಡೆಯುತ್ತಿದ್ದವು. ಅಂತಹ ಪ್ರಜಾಪ್ರಭುತ್ವದ ಸೌಧವನ್ನು ಜನಸಾಮಾನ್ಯರು ಕಣ್ಣಾರೆ ನೋಡಲು ಈಗ ಅವಕಾಶ ಮಾಡಿಕೊಡಲಾಗಿದೆ. ಎಲ್ಲರೂ ಇದರ ಸದುಪಯೋಗ ಪಡೆದುಕೊಳ್ಳಿ ಎಂದು ತಿಳಿಸಿದ್ದಾರೆ. ನಮ್ಮ ಯುವಕರಿಗೆ ಸ್ಫೂರ್ತಿಯಾಗಿದೆ. ಸಂದರ್ಭದಲ್ಲಿ ಇಂಥ ನಾಯಕರು ಈ ದೇಶದ ಐಕ್ಯತೆ, ಸಮಗ್ರತೆ ಮತ್ತು ಶಾಂತಿ ಮತ್ತೆ ಹುಟ್ಟಿ ಬರಲಿ ಅಂತ ಹೇಳಿ ನಮ್ಮ ನಾಯಕರಾದ ಸಿದ್ದರಾಮಯ್ಯನವರು ಹೆಸರು ಶಾಶ್ವತವಾಗಿ ಇರಲಿ ಅಂತ ಹೇಳಿ ಬೆಳಗಾವಿ ಜಿಲ್ಲೆಯಲ್ಲಿ ಒಂದು ಐತಿಹಾಸಿಕವಾದಂತಹ ಕ್ಷೇತ್ರವನ್ನ ಈಗಾಗಲೇ ಜನರಿಗೆ ಅಲ್ಲಿ ಭೇಟಿ ಕೊಟ್ಟು ಇತಿಹಾಸ, ಅವರ ಆಚಾರ ವಿಚಾರಗಳನ್ನು ತಿಳ್ಕೊಳ್ಳಿಕ್ಕೆ ಈಗಾಗಲೇ ಪ್ರಾರಂಭವನ್ನ ನಾವು ಬೆಂಗಳೂರು ನಗರದ ಕೇಂದ್ರ ಭಾಗದಲ್ಲಿ ಈ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಮುಖಂಡರಾದಂತ ನಮ್ಮ ಹಿಂದೆ ಈ ಜಾಗವನ್ನ ಇಂಥ ಒಂದು ಪವಿತ್ರವಾದಂತ ಭೂಮಿಯನ್ನು ಈ ಒಂದು ದೇಶದ ಭಕ್ತಿ, ದೇಶಕ್ಕೆ ತ್ಯಾಗದ ನಾಯಕರನ್ನ ಹಿಂದೆ ಸ್ವಾತಂತ್ರ್ಯಕ್ಕಾಗಿ ಹಿರಿಯರು ಅನುಭವಿಸಿದ ಕಷ್ಟ, ನೋವು, ತ್ಯಾಗ, ಬಲಿದಾನ ಹಾಗೂ ಸಂಕಷ್ಟಗಳನ್ನು ಮುಂದಿನ ಪೀಳಿಗೆಗೆ ತಿಳಿಸುವುದು ನಮ್ಮೆಲ್ಲರ ಜವಾಬ್ದಾರಿ ಎಂದು ಶಾಸಕ ಹಾಗೂ ಮಾಜಿ ಸಚಿವ ಮಂಕಾಳ ಎಸ್ ವೈದ್ಯ ತಿಳಿಸಿದ್ದಾರೆ. ಭಟ್ಕಳ ತಾಲೂಕು ಕ್ರೀಡಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದ 80ನೇ ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ದೇಶಕ್ಕೆ ಸ್ವಾತಂತ್ರ್ಯ ದೊರೆಯದೇ ಇದ್ದಿದ್ದರೆ ಇಂದು ನಾವು ಅನುಭವಿಸುತ್ತಿರುವ ಅಭಿವೃದ್ಧಿ ಹಾಗೂ ಸೌಲಭ್ಯಗಳನ್ನು ಕಾಣಲು ಸಾಧ್ಯವಾಗುತ್ತಿರಲಿಲ್ಲ. ಪ್ರತಿಯೊಬ್ಬರಿಗೂ ಸಮಾನ ಶಿಕ್ಷಣ, ಆರ್ಥಿಕ ಸ್ವಾವಲಂಬನೆ ಹಾಗೂ ನೆಮ್ಮದಿಯ ಜೀವನ ದೊರೆಯಬೇಕು ಎಂಬುದು ಸರ್ಕಾರದ ಉದ್ದೇಶವಾಗಿದೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಬಳಿಕ 5 ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೊಳಿಸಲಾಗಿದ್ದು, ಕಳೆದ 3 ವರ್ಷಗಳಲ್ಲಿ ಭಟ್ಕಳ ಕ್ಷೇತ್ರಕ್ಕೆ ಸುಮಾರು 800 ಕೋಟಿ ಅನುದಾನ ನೀಡಲಾಗಿದೆ ಎಂದು ತಿಳಿಸಿದರು. ಇತ್ತೀಚೆಗೆ ಯುವಕರು ಗಾಂಜಾ ಸೇರಿದಂತೆ ಮಾದಕ ವಸ್ತುಗಳ ದುಶ್ಚಟಕ್ಕೆ ಬಲಿಯಾಗುತ್ತಿರುವ ಬಗ್ಗೆ ತೀವ್ರ ಕಳವಳ ವ್ಯಕ್ತಪಡಿಸಿದ ಅವರು, ಮಾದಕ ವಸ್ತುಗಳ ಮಾರಾಟ ಹಾಗೂ ಸೇವನೆಯನ್ನು ತಡೆಯಲು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ. ಎಷ್ಟೇ ಪ್ರಭಾವಿ ವ್ಯಕ್ತಿಗಳಾಗಿದ್ದರೂ ಮುಲಾಜಿಲ್ಲದೆ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದಿದ್ದಾರೆ. ನಮ್ಮ ಸರ್ಕಾರ ಬಂದ ಮೇಲೆ ಮೊನ್ನೆ ಒಂದು ನಿರ್ಧಾರ ಮಾಡಿದೆ, ಕೆಲವರು ಅದಕ್ಕೆ ವಿರೋಧ ಮಾಡ್ತಾ ಇದ್ದಾರೆ. ಗುಟ್ಕಾ ನಿಷೇಧ ಇರ್ಬೋದು, ಈಗಾಗಲೇ ಪೊಲೀಸ್ ಇಲಾಖೆಗೆ ಆದೇಶ ಮಾಡಿದೆ. ಯಾವುದೇ ರೀತಿಯಲ್ಲಿ ವಿದ್ಯಾರ್ಥಿಗಳಿಗಾಗಿರ್ಬೋದು ಅಥವಾ ಸಾಮಾನ್ಯ ಜನ, ಬಡವರು ಬೇರೆ ಬೇರೆ ದುಶ್ಚಟಗಳಿಗೆ ಬಲಿಯಾಗ್ತಾ ಇದ್ದಾರೆ. ಅದನ್ನ ನಿರ್ದಾಕ್ಷಿಣ್ಯವಾಗಿ ಯಾರ್ದು ಇನ್ಫ್ಲುಯೆನ್ಸ್ ಇಲ್ಲದೆ ಯಾರು ಮಾಡ್ತಾರೆ ಅಥವಾ ಅದು ಎಲ್ಲಿ ನಡೀತದೆ ಅದನ್ನ ಬಂದ್ ಮಾಡಲಿಕ್ಕೆ ಈಗಾಗಲೇ ಈ ಕ್ಷೇತ್ರದಲ್ಲಿರ್ಬೋದು, ಈ ಜಿಲ್ಲೆಯಲ್ಲಿರ್ಬೋದು, ರಾಜ್ಯದಲ್ಲಿರ್ಬೋದು ಆದೇಶ. ಪರಿಸ್ಥಿತಿ ನೋಡಿದಾಗ ಬಹಳ ಬೇಜಾರಾಗ್ತದೆ. ಗಾಂಜಾ ಇರ್ಬೋದು ಅಥವಾ ಬೇರೆ ಬೇರೆ ಯಾವುದೇ ರೀತಿಯಲ್ಲಿ ನಡಿಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಅದರಲ್ಲೂ ಯುವಕರು ಅದಕ್ಕೆ ಬಲಿಯಾಗ್ತಾ ಇದ್ದಾರೆ. ಅದಕ್ಕೆ ಈಗಾಗಲೇ ಕಟ್ಟುನಿಟ್ಟಿನ ಆದೇಶವನ್ನ ಮಾಡಿದೆ. ಯಾರೇ ಇರಲಿ ಅವ್ರ ಮೇಲೆ ಕ್ರಮ ಆಗಬೇಕು. ಯಾವುದೇ ಕಾರ್ಯಕ್ರಮದಲ್ಲಿ ಜಾಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಖಜಾಯ ಅಫ್ಜಾ ಹುಸೈಫಾ, ಉಪಾಧ್ಯಕ್ಷ ಇಮ್ರಾನ್ ಲಂಕಾ, ತಾಲೂಕು ಗ್ಯಾರಂಟಿ ಯೋಜನೆ ಸಮಿತಿ ಅಧ್ಯಕ್ಷ ರಾಜು ನಾಯ್ಕ್, ಡಿವೈಎಸ್ಪಿ ವಿ ಗಿರೀಶ್ ಸೇರಿದಂತೆ ಅನೇಕ ಗಣ್ಯರು ಹಾಗೂ ಅಧಿಕಾರಿಗಳು ಉಪಸ್ಥಿತರಿದ್ದರು.
ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಹಾಗೂ ಹಿರಿಯ ರಾಜಕಾರಣಿ ಮಲ್ಲಿಕಾರ್ಜುನ ಖರ್ಗೆ ಅವರು ಉತ್ತರಾಖಂಡದ ರಾಮಲೀಲಾ ಮೈದಾನದಲ್ಲಿ ಮಾಡಿದ ಭಾಷಣದ ಸ್ಥಳವನ್ನ ನಂತರ ಶುಚಿಗೊಳಿಸಿ ಹಿಂದೂಪರ ಸಂಘಟನೆಗಳು ಹೋಮ ಹವನ ನಡೆಸಿದ್ದನ್ನು ಖಂಡಿಸಿ ಕಲಬುರಗಿಯಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ಈ ಸಂಬಂಧ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ನಗರದ ಅನ್ನಪೂರ್ಣ ಸರ್ಕಲ್ ಬಳಿ ಬೃಹತ್ ಪ್ರತಿಭಟನೆ ನಡೆಸಲಾಗಿದ್ದು, ಪ್ರತಿಭಟನಾಕಾರರು ರಸ್ತೆಯಲ್ಲಿ ಟೈರ್ಗಳಿಗೆ ಬೆಂಕಿ ಹಚ್ಚಿ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ರು. ಹಿರಿಯ ನಾಯಕರೊಬ್ಬರ ಭಾಷಣದ ಸ್ಥಳವನ್ನು ಈ ರೀತಿ ಶುಚಿ ಮಾಡಿ ಧಾರ್ಮಿಕ ವಿಧಿಗಳನ್ನು ನೆರವೇರಿಸಿರುವುದು ಸಂವಿಧಾನ ವಿರೋಧಿ ಮತ್ತು ಅಸಂವಿಧಾನಿಕ ನಡೆ ಎಂದು ಕಾಂಗ್ರೆಸ್ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದರು. ಈ ಪ್ರತಿಭಟನೆಯಲ್ಲಿ ಶಾಸಕರಾದ ಅಲ್ಲಮಪ್ರಭು ಪಾಟೀಲ್, ಖನೀಜ ಫಾತಿಮಾ ಬೇಗಂ, ವಿಧಾನ ಪರಿಷತ್ ಸದಸ್ಯ ತಿಪ್ಪಣ್ಣಪ್ಪ ಕಮಕನೂರ್, ಜಯದೇವ ಗುತ್ತಿದಾರ್ ಸೇರಿದಂತೆ ಹಲವು ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಮುಖಂಡರು ಭಾಗವಹಿಸಿದರು. ಕಲಬುರಗಿ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಇವತ್ತು ಕಾಂಗ್ರೆಸ್ ಪಕ್ಷದ ಕಚೇರಿಯಿಂದ ಅನ್ನಪೂರ್ಣ ಕ್ರಾಸ್ವರೆಗೆ ನಾವೊಂದು ಪ್ರೊಟೆಸ್ಟ್ ಮಾರ್ಚನ್ನು ಮಾಡಿದ್ದೀವಿ. ಮೊನ್ನೆ ನಮ್ಮ ಧೀಮಂತ ನಾಯಕರು ಎಐಸಿಸಿ ಅಧ್ಯಕ್ಷರು, ರಾಜ್ಯಸಭಾದ ವಿರೋಧ ಪಕ್ಷದ ನಾಯಕರಾದ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಉತ್ತರಾಖಂಡದ ಹಲ್ದ್ವಾನಿಯಲ್ಲಿ ರಾಮಲೀಲಾ ಮೈದಾನದಲ್ಲಿ ಸಭೆಯನ್ನು ಉದ್ದೇಶಿಸಿ ಮಾತಾಡಿದ ಮೇಲೆ ಅಲ್ಲಿ ಕೆಲವು ಜನರು BJP ಹಾಗೂ RSS ಬೆಂಬಲಿತ ಜನರು ಹೋಗಿ ಅವ್ರು ಮಾತಾಡಿದ ಸ್ಥಳವನ್ನು ಶುದ್ಧೀಕರಣ ಮಾಡಿದ್ದಾರೆ. ಇದು ಕ್ಲಿಯರ್ ಕಟ್ ಏನು ತೋರಿಸ್ತದೆ ಅಂದರೆ BJP ಅವರ ಮೆಂಟಾಲಿಟಿ, ಅಂದರೆ ಮನುವಾದಿ ಏನು ಅವ್ರದ್ದು ಮೆಂಟಾಲಿಟಿ ಇದೆ, ಇದನ್ನು ಅವರು ಇನ್ನೊಂದು ಬಾರಿ ಪ್ರೂವ್ ಮಾಡಿದ್ದಾರೆ. ಇವತ್ತು 85 ವರ್ಷದ ವಯಸ್ಸಿನಲ್ಲಿ ನಮ್ಮ ನಾಯಕರು ಈ ದೇಶದ ಯುವಕರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ. ಈಗ ಸಂಕ್ಷಿಪ್ತ ಸುದ್ದಿ. 80ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನ ಹಳೆ ಮೈಸೂರು ಹೋಬಳಿ ಆನೆಕನ್ನಂಬಾಡಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಅದ್ದೂರಿಯಾಗಿ ಆಚರಿಸಲಾಯಿತು. ಊರಿನಲ್ಲಿ ಸ್ತಬ್ಧ ಚಿತ್ರದೊಂದಿಗೆ ಮೆರವಣಿಗೆ ಮತ್ತು ಶಾಲಾ ಆವರಣದಲ್ಲಿ ಮುಖ್ಯ ಶಿಕ್ಷಕರಾದ ಶ್ರೀ ಸಂಗಪ್ಪ ರೆಕ್ಕಸಗೆ ಅವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ನಡೆಯಿತು. ಮುಖ್ಯ ಅತಿಥಿಗಳಾಗಿ ಸೋಮಶೇಖರ್ ಅವರು, ಗ್ರಂಥಪಾಲಕರು ಮತ್ತು ಶಿಕ್ಷಣ ಆಸಕ್ತರು ಸತೀಶ್, ಗ್ರಾಮಸ್ಥರು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ವೇದಿಕೆಯಲ್ಲಿ ಕುಳಿತವರನ್ನ ಯಶೋಧಮ್ಮ ಕೆವಿ ಅವರು ಗಣಿತ ಶಿಕ್ಷಕರಾಗಿ ಸ್ವಾಗತಿಸಿದರು. ವಿದ್ಯಾರ್ಥಿಗಳು ದೇಶಭಕ್ತಿ ಗೀತೆ, ನೃತ್ಯ, ಪಿರಮಿಡ್ ಇತರೆ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟರು. ವಿಜಯ್ ಕುಮಾರ್ ಇಂಗ್ಲಿಷ್ ಶಿಕ್ಷಕರು, ನಳಿನಿ ಬಿಸಿ, ಹಿಂದಿ ಅತಿಥಿ ಶಿಕ್ಷಕರಾದ ರುಬಾನಾ ಮೇಡಂ, ಸರ್ಕಾರಿ ಪ್ರಾಥಮಿಕ ಶಾಲೆಯ ಶಿಕ್ಷಕಿ ಮಮತಾ, ಉಷಾರಾಣಿ, ಶಿವಣ್ಣ, ವೆಂಕಟೇಶ್ ಹಾಗೂ ಇತರರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ನೈಸ್ ಯೋಜನೆ ಸರ್ಕಾರದ ವಶಕ್ಕೆ ಪಡೆಯಲು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಆಗ್ರಹ. ಮುಖ್ಯಮಂತ್ರಿಗೆ 7 ಪುಟಗಳ ಪತ್ರ. ಅನಧಿಕೃತ ಟೋಲ್ ಸಂಗ್ರಹಕ್ಕೆ ತಡೆ ನೀಡುವಂತೆ ಒತ್ತಾಯ. ಹನೂರು ಎನ್ಕೌಂಟರ್ ಪ್ರಕರಣ ನ್ಯಾಯಾಂಗ ತನಿಖೆಗೆ ಆಗ್ರಹ. ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಒತ್ತಾಯ. ಪ್ರಾಥಮಿಕ ಶಾಲಾ ಶಿಕ್ಷಕರ ಅಭಿನಂದನಾ ಸಮಾರಂಭ ಯಶಸ್ವಿ. ಶಿಕ್ಷಕರ ಕಷ್ಟ ಸುಖಗಳಲ್ಲಿ ಸಂಘವು ಒಗ್ಗಟ್ಟಾಗಿ ನಿಂತರೆ ಖಂಡಿತ ಯಶಸ್ಸು. ಶಾಸಕ ಸ್ವರೂಪ್ರಕಾಶ್ ಅಭಿಮತ. ಇದಾಗಿತ್ತು ಇಲ್ಲಿವರೆಗಿನ ನ್ಯೂಸ್ ಅಪ್ಡೇಟ್ಸ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ BBC ನ್ಯೂಸ್. ಇದು ಜನರ ಧ್ವನಿ. ಸತ್ಯದ ಕಡೆ ನಮ್ಮ ನಡೆ.